ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಡ್ತಾರಾ ನಾಗೇಂದ್ರ ಅವರು? ದೆಹಲಿಗೆ ಒಂದು ಕಡೆ CM ತೆರಳಿದ್ದಾರೆ. CM ನಂದೇನೋ ಬೇರೆ ಕೆಲಸ ಇದೆಯಪ್ಪ, ಆ ಒಂದು ವಿಚಾರಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸಹ ಹಿಂದೆನೇ ಹೋದವರು ಯಾರು ಅಂದರೆ ನಾಗೇಂದ್ರ ಹೋಗುವುದರ ಜೊತೆಗೆ ಒಂದಷ್ಟು ಮಾಹಿತಿ ತೊಗೊಂಡು ಕೂಡ ಅವ್ರು ಹೋಗ್ತಿದ್ದಾರೆ ಅಂತ ಬಂತು ವಿಷಯ. ಏನು ಮಾಹಿತಿಗಳು? ಈ ವಾಲ್ಮೀಕಿ ಹಗರಣ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಅದ್ರಲ್ಲಿ ನನ್ನ ಪಾತ್ರ ಏನು? ಕೆಲವು ದಾಖಲೆಗಳೊಂದಿಗೆ ನಾಗೇಂದ್ರ ಹೋಗಿರೋದು. ನಾನೇನು ಮಾಡಿದ್ದೀನಿ ಇದರಲ್ಲಿ? ನಂದೇನೂ ತಪ್ಪಿಲ್ಲ. ಅಧಿಕಾರಿಗಳು ಇವರು ಟ್ರಾನ್ಸ್ಫರ್ ಮಾಡಿದ್ರು, ಅವರು ಟ್ರಾನ್ಸ್ಫರ್ ಮಾಡಿದ್ರು, ತಂದು ನನ್ನ ತಲೆ ಮೇಲೆ ಹಾಕಿದ್ರು. ಇದೇನೋ ವಿಚಾರಗಳಿರ್ಬೋದು. ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸಮಜಾಯಿಷಿ ಅವ್ರು ಕೊಟ್ಕೊಳ್ಬಹುದಾಗುತ್ತೆ. DK ಅವರು ದೆಹಲಿಗೆ ಹೋದ ಬೆನ್ನಲ್ಲೇ DK ಶಿವಕುಮಾರ್ ದೆಹಲಿಗೆ ಹೋಗಲಿಕ್ಕಿಂತ ಮುಂಚಿತವಾಗಿ ಏನಾಗಿತ್ತು ಅಂದರೆ, ಇದೇ ನಾಗೇಂದ್ರ ಅವರು ರಾಜೀನಾಮೆ ಕೊಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಬಂತು ವಿಷಯ. ಸೊ ಇಂಗಿತ ವ್ಯಕ್ತಪಡಿಸಿದ್ದಾರಾ, ಅಥವಾ ಒಮ್ಮೆ ಇಷ್ಟೊಂದು ಹೋರಾಟ ಆಗ್ತಿದೆಯಲ್ಲಪ್ಪ, ಅಲ್ಲಿ ಗಲಾಟೆ ಆಗ್ತಿದೆಯಲ್ಲ ಕರ್ನಾಟಕದಲ್ಲಿ, ಏನು ಅಂತ ಸಹಜವಾಗಿ ಹೈಕಮಾಂಡ್ ಕೇಳಿರುತ್ತೆ. ಅದೇನು ನಾಗೇಂದ್ರ ವಿಚಾರ, ಮಂತ್ರಿ ಮಾಡಿರೋ ವಿಚಾರಕ್ಕೆ ಅಂದಾಗ ಎಕ್ಸ್ಪ್ಲೈನ್ ಮಾಡಬೇಕಲ್ಲ. ಆಗ ಹೈಕಮಾಂಡ್ಗೆ ಮೊದಲು DK ಶಿವಕುಮಾರ್ ಅವರು ಹೋಗಿದ್ದಾರೆ, ಇದೊಂದೇ ಕೆಲಸಕ್ಕೆ ಅಂತ ಅಲ್ಲ, ಬೇರೆ ಕೆಲಸಗಳಿಗೂ ಅವ್ರು ಹೋಗಿರಬಹುದು. ಬಟ್ ನಾಗೇಂದ್ರ ಹಿಂದೆನೇ ಫ್ಲೈಟ್ ಹತ್ತಿದ್ರಲ್ಲ, ಅದು ಯಾಕೆ ಅಂತ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಹೈಕಮಾಂಡ್ ನಾಯಕರನ್ನ ಪ್ರಯತ್ನ ಮಾಡಬೇಕು ಅಂತ ಇದೆಯಂತೆ, ಅಂದರೆ ಅವ್ರನ್ನ ಭೇಟಿಗೆ ಪ್ರಯತ್ನ ಮಾಡಬೇಕು ಅಂತ ಇದೆಯಂತೆ. ದೆಹಲಿಗೆ ಹಲವು ದಾಖಲೆಗಳೊಂದಿಗೆ ಹೋಗಿರೋದು. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ವಿರುದ್ಧದ ದಾಖಲೆಗಳು ಕೂಡ ಅವ್ರ ಬಳಿ ಇದೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿಗೆ ವಿವರಿಸಲಿದ್ದಾರಂತೆ. ರಾಹುಲ್ ಗಾಂಧಿಗೆ ತಮ್ಮ ಮೇಲಿನ ಕಳಂಕದ ಬಗ್ಗೆ ವಿವರಿಸುವುದಕ್ಕೆ ಸಜ್ಜಾಗಿದ್ದಾರೆ. ಪ್ರತಿಪಕ್ಷಗಳ ಪ್ರತಿಭಟನೆ ಬಗ್ಗೆಯೂ ಕೂಡ ವಿವರಿಸ್ತಾರಂತೆ. ಸೊ ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ವಿವರಣೆಯನ್ನು ಕೊಡಲಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ನೋಡ್ತಾ ಇರಿ. ಒಂದು ವಾರದಲ್ಲಿ ರಾಜೀನಾಮೆ ಏನಾದರೂ ಕೊಡದೇ ಇದ್ದರೆ ಮುಖ್ಯಮಂತ್ರಿಗಳ ಮನೆಗೇ ಮುತ್ತಿಗೆ ಹಾಕ್ಬಿಡ್ತೀವಿ ನಾವು ಅಂತ ಹೇಳಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ, ರಾಜೀನಾಮೆ ಕೊಡದೇ ಇದ್ದರೆ ಮತ್ತೆ ಹೋರಾಟ ಮುಂದುವರಿಸ್ತೀವಿ ನಾವು. ಬಿ ನಾಗೇಂದ್ರಗೆ ರಾಜೀನಾಮೆ ಬಿಟ್ಟುಬಿಟ್ಟು ಬೇರೆ ದಾರಿನೇ ಇಲ್ಲದಂತೆ ಮಾಡಿದ್ದೀವಿ ನಾವು ಅಂತೇಳಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಈಶ್ವರಪ್ಪ ಘಟನೆ ಆದಾಗ ನಾವು ಇಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟರು. ಈಶ್ವರಪ್ಪನವರು ಇದೇ ಕಾಂಗ್ರೆಸ್ ಅವರೇ ಹೋರಾಟ ಮಾಡಿದ್ರು, ವಾಪಸ್ ತಗೊಳ್ಲಿಲ್ಲ ಅವ್ರನ್ನ ಸರ್ಕಾರದಲ್ಲಿ. ಲಕ್ಷ್ಮಣ್ ಸವದಿ ಅವರು ಇದು ವಿಚಾರವಾಗಿ ಮೊಬೈಲ್ ನೋಡಿದ್ರು ಅಂತ ಇದೇ ಕಾಂಗ್ರೆಸ್ ಅವ್ರು ಗಲಾಟೆ ಮಾಡಿದ್ರು. ನಾವು 3 ಜನ ಮಂತ್ರಿನ ಒಂದೇ ಸರಿ ತೆಗೆದಾಕಿದ್ರಿ, ವಾಪಸ್ ತಗೊಂಡಿಲ್ಲ. ನೀವು ಕಾಂಗ್ರೆಸ್ ಅವರು ಈ ನಾಗೇಂದ್ರನ್ನ ಮತ್ತೆ ಸೇರ್ಪಡೆ ಮಾಡೋಕ್ಕೆ ಏನಂಥದ್ದು ಕಾರಣ ಏನು? ಈ 187 ಕೋಟಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೋಗಿದೆ. ಅವನೇನೋ ನಮ್ಮ ಬಾಯಿ ಬಿಟ್ಟರೆ ನಮ್ಮ ಬಯಲಾಗ್ತೈತೆ, ನಮ್ಮ ಈ ಹಗರಣದ ಮೂಲ ಸೂತ್ರಧಾರಿಗಳು ಯಾರು ಅಂತ ಬಯಲಾಗ್ತೈತೆ ಅನ್ನೋ ದೃಷ್ಟಿಯಿಂದ ನೀವು ಅವನಿಗೆ ಕ್ಯಾಬಿನೆಟ್ಟಿಗೆ ತೊಗೊಂಡ್ರ? ಜನ ಕೇಳೋ ಪ್ರಶ್ನೆ. ಆದ್ದರಿಂದ ಈ ಒಂದು ನಮ್ಮ ಸಂಘಟಿತ ಹೋರಾಟ, ನಾನು ಹೇಳ್ತಾ ಇದ್ದೀನಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ, ಈ ಬಾರಿ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಪ್ರಶ್ನೆನೇ ಇಲ್ಲ. ನೋ ಕ್ವಶನ್ ಅಟ್ ಆಲ್, ನೋ ಆಲ್ಟರ್ನೇಟಿವ್. ಈಶ್ವರಪ್ಪ ಘಟನೆ ಆದಾಗ